ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಮೆಕಾ ಕೆಮಿಲಿಯನ್ ಗೇಮ್ ಇದೆ ನೋಡಿ. ಇದೇ ರೀತಿಯಲ್ಲಿ ನಮಗೆ ಮೊಬೈಲ್ ವೇರಿಯಂಟಲ್ಲೂ ಕೂಡ ಇನ್ನೊಂದು ಗೇಮ್ ಇದೆ. ಈ ಒಂದು ಗೇಮ್ನ ನಿಮಗೆ ನಾನು ತೋರಿಸ್ತೇನೆ. ನೀವು ಮೆಕಾ ಕೆಮಿಲಿಯನ್ ಗೇಮ್ನ ಎಕ್ಸ್ಪೀರಿಯನ್ಸನ್ನು ಈ ಒಂದು ಮೊಬೈಲಲ್ಲಿ ಪಡಿಬೇಕಂದ್ರೆ ಈ ಒಂದು ಗೇಮನ್ನು ನೀವು ಟ್ರೈ ಮಾಡುವುದು. ಗ್ರಾಫಿಕ್ ಅಂತೂ ತುಂಬಾ ಸಖತ್ತಾಗಿದೆ, ತುಂಬಾ ಸ್ಮೂತಾಗಿ ವರ್ಕ್ ಆಗ್ತಿರುವಂಥದ್ದು ಗೇಮು. ಇದರಲ್ಲೂ ಕೂಡ ನಮಗೆ ಮಲ್ಟಿಪಲ್ ಮ್ಯಾಪ್ ಕೂಡ ಇರುವಂಥದ್ದು ನೀವು ಇಲ್ಲಿ ನೋಡಿ ಚೆಕ್ ಮಾಡ್ಬೋದು. ನಿಮಗೆ ಈ ಒಂದು ಮೆಕಾ ಕೆಮಿಲಿಯನ್ ಗೇಮ್ ಇದು ನಿಮಗೆ ಪಿ ಸಿಯಲ್ಲಿ ಮಾತ್ರ ಸಿಗುತ್ತೆ. ಆದರೆ ನೀವು ಇದರ ಎಕ್ಸ್ಪೀರಿಯನ್ಸನ್ನು ಮೊಬೈಲಲ್ಲಿ ಪಡಿಬೇಕಂದ್ರೆ ಈ ಒಂದು ಗೇಮ್ ನಾನು ನಿಮಗೆ ತೋರಿಸ್ತೇನೆ. ಇದರ ಎಕ್ಸ್ಪೀರಿಯನ್ಸನ್ನು ಕೂಡ ನಿಮಗೆ ಶೇರ್ ಮಾಡ್ತೇನೆ ಯಾವ ರೀತಿ ಇದೆ ಅಂತ. ಇನ್ನು ಮೊದಲಿಗೆ ಈ ಒಂದು ಗೇಮನ್ನು ನಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ, ಯಾವುದೇ ರೀತಿ ದುಡ್ಡು ಕೊಟ್ಕೊಂಡು ಪರ್ಚೇಸ್ ಮಾಡಬೇಕಂತಿಲ್ಲ. ಮತ್ತು ಇದರ ನೀವು ಗ್ರಾಫಿಕನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ. ತುಂಬಾ ಸಖತ್ತಾಗಿದೆ, ಸ್ಮೂತಾಗಿ ವರ್ಕ್ ಆಗುತ್ತೆ, ಯಾವುದೇ ರೀತಿಯಲ್ಲಿ ಲ್ಯಾಗ್ ಏನೂ ಆಗೋದಿಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಇದರಲ್ಲಿ ನಮಗೆ ಆ್ಯಡ್ಸ್ ನೋಡಲು ಸಿಗುತ್ತೆ. ಈ ಒಂದು ಆ್ಯಡ್ಸನ್ನು ನಾವು ಪ್ಲೇ ಮಾಡಿಕೊಂಡು ನಂತರ ಈ ಒಂದು ಗೇಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅಮೌಂಟನ್ನು ಪೇ ಮಾಡಬೇಕಂತಿಲ್ಲ, ಫ್ರೀಯಾಗಿ ನಮಗೆ ಈ ಒಂದು ಗೇಮ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಇವಾಗ ನಾನು ನಿಮಗೆ ಈ ಒಂದು ಗೇಮನ್ನು ಆಡ್ಕೊಂಡು ತೋರಿಸ್ತೀನಿ. ಇದರಲ್ಲಿ ನಮಗೆ 2 ಮೋಡ್ ಇರುವಂಥದ್ದು. ಇದರಲ್ಲಿ ನಾವು ನಮ್ಮದೇ ಸ್ವಂತ ನಮ್ಮ ಫ್ರೆಂಡ್ಸ್ ಜೊತೆ ಆಡಬೇಕಂದ್ರೆ ಕಸ್ಟಮ್ ರೀತಿಯಲ್ಲಿ ರೂಮನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು, ಅಥವಾ ನಾವಿಲ್ಲಿ ರ್ಯಾಂಡಮ್ ಪ್ಲೇಯರ್ ಜೊತೆಯೂ ಕೂಡ ಆಡ್ಬೋದು ತುಂಬ ಸಿಂಪಲ್ಲಾಗಿ. ಇದರಲ್ಲಿ 6 ಪ್ಲೇಯರ್ ಇರ್ತಾರೆ ಅಂತ ಕಾಣಿಸುತ್ತೆ. 6 ಪ್ಲೇಯರಲ್ಲಿ ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನಿಲ್ಲಿ ಸ್ಟಾರ್ಟ್ ಮಾಡಿದವಾಗ ನೋಡಿ ಈ ರೀತಿ ಒಂದು ಆ್ಯಡ್ಸ್ ಬರುತ್ತೆ. ಇಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದವಾಗ ಈ ಒಂದು ಆ್ಯಡ್ಸು ಸ್ಕಿಪ್ ಕೂಡ ಮಾಡ್ಬೋದು ನಾವು. ಈ ಒಂದು ಆ್ಯಡನ್ನು ಸ್ಕಿಪ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅಷ್ಟೇ ಆಡಬೇಕಂದ್ರೆ ಇಲ್ಲಿ ನೀವು ರೂಮನ್ನು ಕೂಡ ಕಸ್ಟಮ್ ರೂಮನ್ನು ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಹೋಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನೀವೇ ಕ್ರಿಯೇಟ್ ಮಾಡೋದಿದ್ರೆ ಇಲ್ಲಿ ನೀವು ನಿಮ್ಮ ರೂಮ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡ್ಬೋದು. ನಿಮ್ಮ ಫ್ರೆಂಡ್ಸಲ್ಲಿ ಜಾಯಿನ್ ಹೊತ್ತರೆ ನಂತರ ಅವರಿಗೆ ಅಲ್ಲಿ ಈ ಒಂದು ಕಸ್ಟಮ್ ಐ ಡಿ ಕೇಳುತ್ತೆ. ಆ ಒಂದು ಐಡಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಕೂಡ ವಾಟ್ಸಪ್ಪಲ್ಲಿ ಎಲ್ಲಾದರೂ ಬೇಕಾದ್ರೂ ಶೇರ್ ಮಾಡಿಕೊಂಡು ನಂತರ ಅವರು ಅಲ್ಲಿ ರೂಮ್ಗೆ ಬರುವಾಗೆ ಮಾಡ್ಕೊಳ್ಬೋದು. ಹೀಗೆ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಮಾತ್ರ ನೀವು ಅಷ್ಟೇ ಆಡಲಿಕ್ಕಾಗುತ್ತೆ. ಯಾವ ರೀತಿಯಿಂದ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಐ ಡಿ ಬರುತ್ತೆ. ಈ ಒಂದು ಐ ಡಿ ಮನೆ ನಿಮಗೆ ನಂತರ ಅಲ್ಲಿ ಶೇರ್ ಮಾಡಲಿಕ್ಕೆ ಕೇಳುತ್ತೆ ನೋಡಿ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಶೇರ್ ಮಾಡಲಿಕ್ಕೆ ಕೇಳಿದವಾಗ ಇಲ್ಲಿ ವಾಟ್ಸಪ್ ಮತ್ತು ನೀವು ಯಾವುದಾದ್ರು ಬೇಕಾದ್ರೂ ಇಲ್ಲಿ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಷ್ಟೇ ಕೂಡ ಬರುವಾಗೆ ನೀವು ಇಲ್ಲಿ ಆಡ್ಕೊಳ್ಬೋದು. ಇಲ್ಲಿ ಟೋಟಲ್ ಆಗಿ 8 ಪ್ಲೇಯರ್ ಇರ್ತಾರೆ. 8ರಲ್ಲಿ ಫ್ರೆಂಡ್ಸ್ ನಂತರ ಇಲ್ಲಿ 8 ಪ್ಲೇಯರ್ ಜಾಯಿನ್ ಆದವಾಗ ಇಬ್ಬರು ಇಲ್ಲಿ ನಾವು ರ್ಯಾಂಡಮ್ ಆಗಿ ಆಡಿದ್ರೆ ಇಬ್ಬರು ನಮಗೆ ಇಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಅವರು ಆ್ಯಡ್ ಮಾಡ್ತಾರೆ. ನಂತರ ಉಳಿದಂಥ 6 ಪ್ಲೇಯರ್ ನಾವಿಲ್ಲಿ ಹೈಡ್ ಮಾಡಲಿಕ್ಕೆ ಆ್ಯಡ್ ಮಾಡ್ತಾರೆ. ಇವಾಗ ನಾನು ಈ ಒಂದು ಗೇಮನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ. ನೋಡಿ ಇಲ್ಲಿ ಪ್ಲೇಯರ್ ಬರ್ತಾ ಇದ್ದಾರೆ. ಇಲ್ಲಿ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಸಲ ಕಡಿಮೆ ಪ್ಲೇಯರ್ ಕೂಡ ಬರ್ತಾರೆ, ಇಲ್ಲಿ ಕೆಲವೊಂದು ಸಲ ಅಷ್ಟು ಪ್ಲೇಯರ್ ಕೂಡ ಬರ್ತಾರೆ. ಇಲ್ಲಿ ಜಾಸ್ತಿ ಪ್ಲೇಯರ್ ಇದ್ದರೆ ಮಾತ್ರ ಈ ಗೇಮ್ನಲ್ಲಿ ಒಂಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಯಾಕಂದರೆ ಜನ ತುಂಬ ಇರ್ತಾರೆ. ಹಾಗಾಗಿ ಇನ್ನು ನೀವು ಇಬ್ಬರು ಆಡಿದ್ರೆ ಈ ಗೇಮಲ್ಲಿ ನಿಮಗೆ ಬೇಜಾರು ಬಂದು ಹೋಗುತ್ತೆ. ನಾನು ಇಲ್ಲಿ 1-2 ಸಲ ಆಡಿದವಾಗ ಇಬ್ಬರೇ ಪ್ಲೇಯರ್ ಬಂದಿದ್ದರು. ನಂತರ ಇಲ್ಲಿ ಪ್ಲೇಯರ್ ಬರ್ತಾರೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇದು ಯಾರಿಗೆ ತೋರಿಸಿದ್ರೆ ನೋಡಿ ಈ ಒಂದು ಮಾರ್ಕು, ಅವರು ನಿಮಗೆ ಇಲ್ಲಿ ಶೂಟ್ ಮಾಡಲಿಕ್ಕೆ ಕೇಳ್ತಾರೆ. ಅವರು ಹಂಟರ್ ಆಗಿರ್ತಾರೆ ಇಲ್ಲಿ ಸೆಲೆಕ್ಟ್ ಮಾಡಿದವರು. ನಂತರ ನೀವು ಇಲ್ಲಿ ಯಾವುದಾದ್ರು ಒಂದು ಪ್ಲೇಸಲ್ಲಿ ಹೈಡ್ ಮಾಡಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಹೈಡ್ ಮಾಡ್ಕೊಳ್ತೇನೆ. ಇವಾಗ ನಾನು ಈ ಒಂದು ಗೋಡೆ ಮೇಲೆ ಹತ್ಕೊಂಡು ಇಲ್ಲಿ ಹೈಡ್ ಮಾಡ್ತೇನೆ. ಇಲ್ಲಿ ಏನಿಲ್ಲ, ಗೋಡೆ ಮೇಲೆ ಹತ್ತಬೇಕಂದ್ರೆ ನೀವು ಈ ಒಂದು ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ದಕ್ಕಾಗಿ ಗೋಡೆ ಹತ್ತುತ್ತೆ. ನೀವು ಪೊಸಿಷನ್ ಹೈಡ್ ಆಗಬೇಕಂತ ಅದನ್ನು ನಿಮಗೆ ತೋರಿಸುತ್ತೆ ನೋಡ್ಬೋದು. ಇಲ್ಲಿ ಆಪ್ಷನ್ ಇದೆ, ಇದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಆ ಒಂದು ಪೊಸಿಷನಲ್ಲಿ ಅಲ್ಲಿ ಇಟ್ಕೊಂಡು ನಂತರ ಪೇಂಟ್ ಮಾಡಬೇಕಾಗತ್ತೆ. ಪೇಂಟ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಈ ಒಂದು ರೆಡ್ ಕಲರ್ ಡಾಟ್ ಕಾಣಿಸ್ತಿದೆ ನೋಡಿ, ಅದು ಒಂದು ಡಾಟನ್ನು ಕ್ಲಿಕ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಯಾವ ಕಲರ್ ಬೇಕು ಆ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಅದಕ್ಕೆ ಒರೆಸಿದ್ರೆ ಇಲ್ಲಿ ಕಲರ್ ಆ್ಯಡ್ ಆಗುತ್ತೆ. ಇಲ್ಲಿ ನಿಮಗೆ ತುಂಬ ಈಸಿಯಾಗಿ ಹೈಡ್ ಆಗಬೇಕಂದ್ರೆ ಒಂದೇ ಕಲರ್ನಲ್ಲಿ ನೀವು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಹೈಡ್ ಆಗುತ್ತೆ. ನಾನು ಮೊದಲಿಗೆ ಇಲ್ಲಿ ಒಂದು ಫೋಟೋನ ಹೈಡ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ, ಯಾಕಂದರೆ ಅದು ಕಲರ್ ತುಂಬ ಈಸಿಯಾಗಿ ರೀತಿ ಯಾವುದೇ ರೀತಿ ಡೌಟ್ ಬರಲ್ಲ ನಿಮಗೂ ಕೂಡ. ಇಲ್ಲಿ ಕಲರ್ ಹಾಕ್ಕೊಂಡು ನಾನು ಈ ರೀತಿ ನಂತರ ಇಲ್ಲಿ ಹೈಡ್ ಆಗುತ್ತೆ. ಇವಾಗ ಪೂರ್ತಿಯಾಗಿ ಕವರ್ ಆಗಿದೆ ಎಲ್ಲ ಕಡೆ ಕೂಡ, ಎಲ್ಲೂ ಕಾಣಿಸೋದಿಲ್ಲ ನೋಡ್ಬೋದು. ಹೀಗೆ ಈ ರೀತಿಯಲ್ಲಿ ಒಂದೇ ಕಲರಲ್ಲಿ ಹೈಡ್ ಆದರೆ ನಿಮಗೆ ಅಷ್ಟು ಈಸಿಯಾಗಿ ನೀವು ಸಿಗೋದಿಲ್ಲ ನೋಡಿ. ಸೇಮ್ ಇದೇ ರೀತಿ ಕಾಣಿಸುತ್ತೆ ಗೋಡೆ ರೀತಿಯಲ್ಲಿ ಕೂಡ. ಫುಲ್ ಇವಾಗ ಪರ್ಫೆಕ್ಟಾಗಿ ಕವರ್ ಆಗಿದೆ ಕೂಡ. ನಿಮಗೂ ಕೂಡ ಡೌಟ್ ಹೈಡ್ ಆಗಿರೋದು ಪೂರ್ತಿ ಕವರ್ ಆಗಿದೆ. ನಿಮಗೆ ನಮ್ಮನ್ನ ಹುಡುಕ್ತಾನಿಲ್ಲ ಅಂತ ಚೆಕ್ ಮಾಡಿ ನೋಡೋಣ. ಇವಾಗ ಎಲ್ಲೋ ಕೂಡ ಏನೋ ತೊಂದರೆ ಆಗ್ತಿಲ್ಲ ನೋಡಿ. ಇಲ್ಲಿ ಜೂಮ್ ಮಾಡಲಿಕ್ಕೂ ಕೂಡ ಇಲ್ಲಿ ಜೂಮ್ ಮತ್ತು ಮೈನಸ್ಸು ಪ್ಲಸ್ಸು ಕೊಟ್ಟಿದ್ದಾರೆ. ಇದನ್ನು ನೀವು ಜೂಮು ಮತ್ತು ಜೂಮ್ ಔಟ್ ಮಾಡ್ಕೊಳ್ಬೋದು, ದೂರಿಂದ ಚೆಕ್ ಮಾಡ್ಕೊಳ್ಬೋದು.
ನೋಡಿ ನಂತರ ಇಲ್ಲಿ ಸ್ಪೆಕ್ಟ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸ್ಪೆಕ್ಟ್ ಅನ್ನು ಹೊತ್ತು ನಾವು ಎನಿಮಿಯನ್ನು ಕೂಡ ಇಲ್ಲಿ ಎನಿಮಿ ಯಾವ ರೀತಿ ನಮ್ಮನ್ನು ಹುಡುಕ್ತಾನೆ ಅಂತ ಕೂಡ ಚೆಕ್ ಮಾಡ್ಕೊಳ್ಬಹುದು. ನೋಡಿ ಇವಾಗ 2 ಜನ ಎನಿಮಿ ಇಲ್ಲಿ ಬಂದು ಕೂಡ ಸರ್ಚ್ ಮಾಡ್ತಿದ್ದಾರೆ, ಶೂಟಿಂಗ್ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬರು ಈಗಾಗಲೇ ಶೂಟಿಂಗ್ ಆಗಿದ್ದಾರೆ. ನೋಡಿ ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಮೇಲೆ ಮಾರ್ಕ್ ಹಾಕೊಂಡು ತೋರಿಸ್ತಾರಲ್ಲ, ಅಲ್ಲಿ ಮಾರ್ಕ್ ಹಾಕಿದರೆ ಒಬ್ಬನನ್ನು ಶೂಟ್ ಮಾಡಿದ್ದಾರೆ ಅಂತ. ಇನ್ನು ಇಬ್ಬರಿದ್ದಾರೆ ಇಲ್ಲಿ, ನಾನೊಬ್ಬ ಮತ್ತು ಇನ್ನೊಬ್ಬ ಇಬ್ಬರಿದ್ದಾರೆ. ಇಬ್ಬರನ್ನ ಹುಡುಕ್ತಾ ಇದ್ದಾರೆ ಅವರು. ನೋಡಿ ಇಲ್ಲಿ ಸ್ಪೆಕ್ಟ್ ಅಂತ ಕಾಣಿಸ್ತಿದೆ, ಅದು ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎನಿಮಿಯನ್ನು ನಮ್ಮ ಸ್ಪೆಕ್ಟ್ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ಎನಿಮಿ ಹುಡುಕ್ತಿದ್ದಾನೆ ಅಂತ ನೋಡಿ, ಈ ರೀತಿ ಎನಿಮಿ ಹುಡುಕ್ತಿದ್ದಾರೆ ನಮ್ಮನ್ನ. ಹತ್ಕಡೆಲ್ಲ ಹುಡುಕ್ತಿದ್ದಾನೆ ಎನಿಮಿ. ಇಬ್ರು ಕೂಡ ಇಲ್ಲಿ ಮೇಲ್ಗಡೆನೆ ಕೂಡ ಎಲ್ಲ ಫೋಕಸ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಮೇಲೆ ಕಲರ್ ಹಾಕೊಂಡ್ರೆ ತುಂಬಾ ಈಸಿಯಾಗಿ ಹೈಡ್ ಮಾಡ್ಕೊಳ್ಬಹುದು. ಎನಿಮಿಗೆ ಎಷ್ಟು ಈಸಿಯಾಗಿಲ್ಲ, ಬೇರೆ ಬೇರೆ ನಮಗೆ ಪೇಂಟ್ ಮಾಡಲಿಕ್ಕೆ ತುಂಬ ಟೈಮ್ ಹೋಗುತ್ತೆ. ಮತ್ತು ಅದು ನಾವು ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಲರಲ್ಲಿ ಕೂಡ ಅವರಿಗೆ ಗೊತ್ತಾಗುತ್ತೆ. ಇನ್ನೊಬ್ಬ ಎನಿಮಿ ಎಲ್ಲಿದ್ದಾರೆ ಅಂತ ನಮ್ಗೆ ಕೂಡ ಗೊತ್ತಿಲ್ಲ, ಹುಡುಕ್ತಿದ್ದಾರೆ. ಟೈಮ್ ಓವರ್ ಆಗಿದೆ. ಇವಾಗ ನಾವಿಲ್ಲಿ ವಿನ್ ಆಗಿದ್ದೇವೆ, ಹೈಡ್ ಮಾಡ್ಕೊಂಡವರು. ಇನ್ನೊಬ್ಬ ಎನಿಮಿ ಎಲ್ಲಿದ್ದಾನೆ ಅಂತ ನೋಡೋಣ. ಇವಾಗ ಕಾಣಿಸ್ತಾರಿಲ್ಲ ಅಂತ ನೋಡಿ, ಒಬ್ಬ ಇಲ್ಲಿದ್ದು ತುಂಬ ಈಸಿಯಾಗಿ ಟಾರ್ಗೆಟ್ ಆದವರಿಗೆ. ಹೀಗೆ ಆಗುತ್ತೆ ನಾವು ಬೇರೆ ಬೇರೆ ಕಲರಲ್ಲಿ ನಿಂತ್ಕೊಂಡಿದ್ರೆ. ನೋಡಿ ಇದು ನಾನಿಲ್ಲಿದ್ದೆ, ಇನ್ನೊಬ್ಬ ತುಂಬ ಸೂಪರಾಗಿ ಇಲ್ಲಿ ಹೈಡ್ ಮಾಡ್ಕೊಂಡಿದ್ದಾನೆ, ಎಷ್ಟು ಕಲರಲ್ಲೂ ಕೂಡ. ನೋಡಿ ಈ ರೀತಿಯಲ್ಲಿ ಹೈಡ್ ಮಾಡ್ಕೊಂಡಿದ್ದಾನೆ. ಈ ರೀತಿ ಹೈಡ್ ಮಾಡಬೇಕಾಗತ್ತೆ ನಾವು ಬೇರೆ ಬೇರೆ ಕಲರಲ್ಲಿದ್ದರೆ, ಯಾರು ಕೂಡ ಡೌಟ್ ಆಗಲ್ಲ. ಹೀಗೆ ಫ್ರೆಂಡ್ಸ್ ಇದು ನಾವು ಹೈಡ್ ಮಾಡುವಂಥದ್ದು. ಇಲ್ಲಿ ನಾವು ವಿನ್ ಆಗಿದ್ದೀವಿ ಇವಾಗ ಹೈಡ್ ಮಾಡ್ಕೊಂಡವರು. ನಂತರ ನಿಮಗೆ ಈ ಒಂದು ಶೂಟಿಂಗಲ್ಲೂ ಕೂಡ ಯಾವ ರೀತಿ ಇರುತ್ತದೆ ಅದನ್ನು ಕೂಡ ತೋರಿಸ್ತೇನೆ. ಇವಾಗ ನಾವು ಇಲ್ಲಿ ವಿನ್ ಆಗಿದ್ದೇವೆ ಹೈಡಲ್ಲಿ. ನಿಮಗೆ ಇನ್ನು ಶೂಟಿಂಗಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಕೂಡ ತೋರಿಸ್ತೇನೆ. ಸೊ ಇವಾಗ ಇಲ್ಲಿ ಹಂಟರ್ ಆಗಿ ಸೆಲೆಕ್ಟ್ ಆಗಿದ್ದೇನೆ ನಾನು. ನೋಡೋಣ ಎಷ್ಟು ಜನ ಇವಾಗ ಹಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಅವಾಗ 2 ಸಲ ಇಬ್ರು ಹೈಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಇಬ್ರು ಹಂಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನುಳಿದವರೆಲ್ಲರೂ ಕೂಡ ಹೈಡರ್ ಆಗಿದ್ದಾರೆ. ಈ ಸಲ ಸ್ಲಾಟ್ ಎಲ್ಲರೂ ಕೂಡ ಪ್ಲೇಯರ್ ಎಂಟ್ರಿ ಆಗಿದ್ದಾರೆ. ಗೇಮ್ ನ ಗ್ರಾಫಿಕ್ ಅನ್ನು ತುಂಬಾ ಸಖತ್ತಾಗಿದೆ, ಮ್ಯಾಪು ಕೂಡ ತುಂಬಾ ಸಖತ್ತಾಗಿದೆ. ಇವಾಗ ಟೈಮಿಂಗ್ ಕೌಂಟ್ ಡೌನ್ ಆಗ್ತಾ ಇದೆ, ಎಲ್ಲ ಹೈಡ್ ಮಾಡ್ಕೊಳ್ಬೇಕು. ಹೈಡ್ ಮಾಡ್ಲಿಕ್ಕೆಲ್ಲ ಆಗಿದ್ರೆ ಒಂದೇ ಕಲರ್ ಆಗಿದ್ರೆ ತುಂಬಾ ಈಸಿ ಆಗುತ್ತೆ ಹೈಡ್ ಮಾಡ್ಲಿಕ್ಕೆ. ಬೇರೆ ಬೇರೆ ಕಲರ್ ಇದ್ಬಿಟ್ರೆ ತುಂಬಾ ರಿಸ್ಕ್ ಆಗುತ್ತೆ, ಅಷ್ಟು ಟೈಮ್ ಅಲ್ಲಿ ಪೇಂಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು 2 ಸಲ ಹೈಡ್ ಆದಾಗಲೂ ಕೂಡ ಹಾಗೆ ಆಯ್ತು. ಇವಾಗ ನೋಡೋಣ, ತುಂಬಾ ಒಳ್ಳೊಳ್ಳೆ ಪ್ಲೇಯರ್ ಬಂದಿದ್ದಾರೆ, ಎಷ್ಟು ಜನ ಹಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಇವಾಗ ಇಲ್ಲಿ ನಾವು ಇಬ್ಬರೇ ಕೂಡ ಒಂಥರ ಇರುವಂತದ್ದು. ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಒಬ್ಬ ಸಿಕ್ಕದ, ಟಮಾರ್. ಹೀಗೆ ಆಗುತ್ತೆ 2 ಕಲರ್ ಆಗ್ಬಿಟ್ರೆ. ಮತ್ತೆ ಸಿಗುತ್ತಿರಂತ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಕೂಡ ರನ್ನಿಂಗ್ ಆಗ್ತಾ ಇದೆ. ಇಲ್ಲ, ಇದ್ರಲ್ಲಿ ಯಾರು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಇದು ಇರಬಹುದು, ಆಗ್ಬಿಟ್ರೆ ಒಂದೇ ಕಲರ್ ಅಲ್ಲಿ ಕಾಣಿಸೋದಿಲ್ಲ. ಈ ಒಂದು ಗೇಮ್ ನ ಹೆಸರು ಪೇಂಟ್ ಹೈಡ್ ಅಂಡ್ ಸೀಕ್ ಅಂತ. ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು, ಫ್ರೀ ಆಗಿನೇ ಕೂಡ. ಇಲ್ಲೊಬ್ಬ ಇರಬಹುದು ಹಾಗೆ ಇಲ್ಲೊಬ್ಬ ಇದ್ದಾನೆ. ಡೌನ್ ಆಯ್ತು. ಸ್ವಲ್ಪ ಕ್ರಾಸ್ ಇಂದ ನೋಡಿದ್ರೆ ಸರಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲೊಬ್ಬ ಇದ್ದಾನೆ, ನೋಡ್ಬೋದು ಇಲ್ಲಿ. ಇಲ್ಲೇ ಸರಿಯಾಗಿ ಕಾಣಿಸ್ತಿದ್ದಾನೆ. ಮಾಡಿದೆ ನಾನು ಕೂಡ. ಸ್ವಲ್ಪ ಕ್ರಾಸ್ ಇಂದ ನೋಡಿದಾಗ ಸರಿಯಾಗಿ ಕ್ಲಿಯರ್ ಕಾಣಿಸುತ್ತೆ. ಇನ್ನಿಬ್ರು ಇದ್ದಾರೆ, ಟೈಮ್ ಕೂಡ ಕಡಿಮೆ ಇದೆ. ಇದ್ರಲ್ಲಿ ಇರ್ಬೋದು ಅಂತ ನೋಡೋಣ. ಈ ಒಂದು ಗೋಲ್ಡ್ ಅಲ್ಲಿ ಇಲ್ಲ, ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಕೆಳಗಡೆನೂ ಕೂಡ ಇರ್ಬೋದು. ಈ ಒಂದು ಗೇಮ್ನ ಹೆಸರು ಪೇಂಟ್ ಹೈಡ್ ಅಂಡ್ ಸೀಕ್ ಅಂತ. ನೋಡ್ಬೋದು ಈ ಒಂದು ಫೋಟೋ ಲೋಗೋ ಈ ರೀತಿ ಇರುವಂತದ್ದು ಗೇಮ್ನ ಹೆಸರು. ನಮ್ ಟೀಮ್ ಅವನು ಇನ್ನೂ ಕೂಡ ಅಂಟು ಮಾಡಿಲ್ಲ ಅಂತ ಕಾಣಿಸುತ್ತೆ. ಅವನೇ ಒಬ್ಬನೇ 3 ಜನ ಅಂಟು ಮಾಡಿದೆ, ಇಬ್ಬರಿದ್ದಾರೆ ಇನ್ನು.
11 ಸೆಕೆಂಡ್ ಇದೆ ಅಷ್ಟೇ ಟೈಮ್, ತುಂಬಾನೇ ಕಡಿಮೆ ಇದೆ. ಮುಗೀತು, ಕಂಪ್ಲೀಟ್ ಆಯ್ತು. 3 ಜನ ಹಂಟ್ ಮಾಡಿದ್ದೆ ನಾನು. ಓ, ಇಲ್ಲೊಬ್ಬ ಇದ್ದ ಗೋಡೆ ಮೇಲೆ, ನೋಡ್ಲಿಕ್ಕೆ ಆಗಿಲ್ಲ. ಓ, ಇಲ್ಲೇ ಇಬ್ರು ಇದ್ರು. ನಾನು ಅವಾಗ ಒಬ್ಬನೇ ಕೂಡ ಹೊಡೆದಿದ್ದೆ. ನೋಡ್ಬೋದು ಎಂತ ಪ್ಲೇಸ್ ಅಲ್ಲಿ ನಡ್ಕೊಂಡಿದ್ದೇನೆ ಅಂತ ಇವನು, ಯಾರಿಗೂ ಕೂಡ ಕಂಡುಹಿಡಿಲಿಕ್ಕೆ ಆಗೋಲ್ಲ ಹೇಗಿದ್ರೆ. ನೋಡಿ, ಇಲ್ಲೊಬ್ಬ ಇದ್ದಾನೆ, ಏನಂತ ಮಾಡಿದ್ದೆ. ನಮ್ ಟೀಮ್ ನೋಡಿ ಇಲ್ಲೇ ಇದ್ದಾನೆ, ಇವನು ಬಂದಿದ್ರೆ ಆಗ್ತಿತ್ತು. ಸೊ ಇದು ಫ್ರೆಂಡ್ಸ್ ಈ ಒಂದು ಮೆಕ್ಕಾ ಕೆಮೇಲಿಯನ್ ಗೇಮು ತುಂಬಾನೇ ಸಖತ್ತಾಗಿದೆ. ಗ್ರಾಫಿಕ್ ಕೂಡ ತುಂಬಾನೇ ಸಖತ್ತಾಗಿರುವಂಥದ್ದು. ಮ್ಯಾಪ್ ಕೂಡ ಇದೆ, ಮಲ್ಟಿಪಲ್ ಮ್ಯಾಪ್. ಈ ಒಂದು ಗೇಮ್ನ ಹೆಸರು ವಿಡಿಯೋದಲ್ಲಿ ಹೇಳಿದ್ದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರಲ್ಲಿ ಫ್ರೀಯಾಗಿನೇ ಕೂಡ ಸಿಗುತ್ತೆ. ಈ ಒಂದು ಗೇಮ್ನ ರಿವ್ಯೂ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.